ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಲ್ಲುವಂತೆ ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಹಲವಾರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆರೋಪ ಪ್ರತ್ಯಾರೋಪಗಳ ಸಂಖ್ಯೆ ಕೊಂಚ ಹೆಚ್ಚಾಗಿದೆ. ಈ ನಡುವೆ ಡಿಕೆ ಶಿವಕುಮಾರ್ಗೆ ಸೂಚನೆ ಕೂಡ ಲಭ್ಯವಾಗಿದೆ. ಸಚಿವ ಖರ್ಗೆ ಬೆನ್ನಿಗೆ ಸರ್ಕಾರ ಸೇರಿದಂತೆ ಪಕ್ಷ ನಿಲ್ಲಬೇಕು ಅನ್ನುವಂತಹ ಸೂಚನೆ ಇದು. ಆರ್ಎಸ್ಎಸ್ ಪರವಾದ ಮಾತಿಗೆ ತಿರುಗೇಟು ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆರೋಗ್ಯ ವಿಚಾರದ ನೆಪದಲ್ಲಿ ಭೇಟಿಯಾಗಿ ರಾಜಕೀಯ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಹೌದು, ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಬಹಳ ಮಾತುಕತೆಗಳು ನಡೆದಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಆದಂತಹ ಆರ್ಎಸ್ಎಸ್ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ದೀರಿ. ಅಕ್ಟೋಬರ್ 4ನೇ ತಾರೀಕು ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳು ನಿರ್ಬಂಧ ಅನ್ನುವಂಥ ನಿಟ್ಟಿನಲ್ಲಿ ಪತ್ರವೊಂದನ್ನು ರವಾನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಅಂತ ಹೆಸರೇಳದೆ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಅಂದಾಗ ಅನುಮತಿ ಕಡ್ಡಾಯ ಅನ್ನುವಂಥ ಸೂಚನೆ ಕ್ಯಾಬಿನೆಟ್ನಿಂದಲೇ ಹೊರಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗೆ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಮಾಹಿತಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ್ಕೊಳ್ಬೇಕು, ಸರ್ಕಾರ ಪಕ್ಷ ನಿಂತ್ಕೊಳ್ಬೇಕು ಅನ್ನುವಂಥ ಸೂಚನೆ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಎಐಸಿಸಿ ಅಧ್ಯಕ್ಷರು ಯಾವೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾಹಿತಿ ಸಂಬಂಧ ಲಭ್ಯವಾಗ್ತಾ ಇದೆ? ದಿವ್ಯಶ್ರೀ, ಇತ್ತೀಚೆಗೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನ ವಿಸ್ತರಣೆ ಮತ್ತು ಆ ಒಂದು ಏನು ಸಂಘದವರು ಮಾಡುವಂತಹ ಬೇರೆ ಬೇರೆ ಏನು ಶತಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ನಡೆಸಿರುವಂತಹ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದು ಆರ್ಎಸ್ಎಸ್ ಅವರ ಕಾರ್ಯಚಟುವಟಿಕೆಗಳನ್ನ ಮತ್ತು ಒಂದ್ ವೇಳೆ ಅವ್ರು ನಡೆಸುವಂತದ್ದೇ ಆದಲ್ಲಿ ಅವರು ಪರ್ಮಿಷನ್ ತೆಗೆದುಕೊಂಡು ನಡೆಸಬೇಕು. ಯಾಕಂದ್ರೆ ಆರ್ಎಸ್ಎಸ್ ಸಂಘಟನೆ ನೋಂದಾಯಿತ ಸಂಘಟನೆ ಅಲ್ಲ, ಅನ್ರಿಜಿಸ್ಟರ್ಡ್ ಒಂದು ಆರ್ಗನೈಸೇಷನ್. ಹಾಗಾಗಿ ಒಂದು ವೇಳೆ ಅವ್ರೇನಾದ್ರೂ ಸಂಘಟನೆಗಳು ಕಾರ್ಯಕ್ರಮಗಳು ರೂಪಿಸಬೇಕಾದ್ರೆ ಅಥವಾ ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಪಥಸಂಚಲನ ಮಾಡಬೇಕಾದ್ರೆ ಆರ್ಎಸ್ಎಸ್ ಅವರು ನೇರವಾಗಿ ಅನುಮತಿಯನ್ನ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ನೋಂದಾಯಿತ ಅಲ್ಲ. ಇದರಲ್ಲಿ ನೋಂದಾಯಿತರ ಅಲ್ಲದ ಸಂಸ್ಥೆಗಳು ಅನ್ನೋದನ್ನ ಟಾರ್ಗೆಟ್ ಇಟ್ಕೊಂಡು ಈ ಒಂದು ಪತ್ರವನ್ನ ಬರೆಯಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ನಿನ್ನೆ ಮಾಜಿ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ನಿವಾಸದಲ್ಲಿ ಭೇಟಿ ನೀಡಿದ್ರು. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ರಾಜಕೀಯ ವಿಚಾರಗಳನ್ನು ಚರ್ಚಿಸಿದರು. ಆ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಾದಂತಹ ಬೆಳವಣಿಗೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಗಮನಕ್ಕೆ ತಂದಿದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಿಯಾಂಕ ಖರ್ಗೆ ಅವರು ಬಿಲ್ ತರಲಿಕ್ಕೆ ಈ ಒಂದು ಪ್ರಕ್ರಿಯೆ ಏನಂತಂದ್ರೆ ಕೇವಲ ಆದೇಶನ ಹೊರಡಿಸೋದಿಲ್ಲ, ಪ್ರಿಯಾಂಕ ಖರ್ಗೆ ಅವರು ಬಿಲ್ಲನ್ನ ತರಬೇಕು ಅಂತ ಅನ್ನೋದನ್ನ ಕ್ಯಾಬಿನೆಟ್ ಅಲ್ಲಿ ಮುಂದಿಟ್ಟಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಾವು ಒಂದ್ ವೇಳೆ ಬಿಲ್ ಅನ್ನು ತಂದಿದ್ದಾದಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಬಿಜೆಪಿ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನ ರಾಷ್ಟ್ರಾದ್ಯಂತ ಕ್ಯಾಂಪೇನ್ ಮಾಡಿದ್ರೆ ಅದರಿಂದ ನಮಗೆ ಪಕ್ಷಕ್ಕೆ ಹಾನಿ ಆಗತ್ತೆ. ಹಾಗಾಗಿ ಇಂತಹ ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆ ನೀಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ವಿಧೇಯಕ ತರೋದು ಬೇಡ. ಅದ್ರ ಬದಲಾಗಿ ಇರುವಂತ ನಿಯಮಾವಳಿ, ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಇದ್ದಂತ ನಿಯಮಾವಳಿ ಏನಿತ್ತು, ಶಾಲಾ ಕಾಲೇಜು ಆವರಣ ಇರ್ಬೋದು ಅಥವಾ ಅನುದಾನಿತ ಶಾಲಾ ಕಾಲೇಜುಗಳಿರ್ಬೋದು, ದೇವಸ್ಥಾನಗಳಿರ್ಬೋದು ಮತ್ತು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಸಂಘಟನೆಗಳ ಕಾರ್ಯಕ್ರಮವನ್ನು ಮಾಡುವಂತದಕ್ಕೆ ನಿರ್ಬಂಧವನ್ನು ವಿಧಿಸುವಂತದ್ದು. ಒಂದು ವೇಳೆ ಅವರು ಆ ಒಂದು ಕಾರ್ಯಕ್ರಮ ಮಾಡಬೇಕಾಗಿದ್ದಲ್ಲಿ ಅನುಮತಿಯನ್ನು ಪಡೆದು ಮಾಡಬೇಕು ಅಂತ ನಿಯಮಾವಳಿ ಏನಿತ್ತು, ಆ ನಿಯಮಾವಳಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಅನ್ನೋದನ್ನ ಈ ಒಂದು ಸಲಹೆ ಸೂಚನೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು. ಆ ಒಂದು ವಿಷಯ ಮಲ್ಲಿಕಾರ್ಜುನ ಖರ್ಗೆ ಅವರ ಕಿವಿಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಹಾಕಿದ್ರು. ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿಷಯಗಳಿಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು ಅಂತ ವಿಷಯ ಗೊತ್ತಾಗಿತ್ತು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂದೇಶ ರವಾನೆ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಮಾಡ್ತಿರುವಂತಹ ಪ್ರಕ್ರಿಯೆ ಸರಿ ಇದೆ. ಹಿಂದೆ ಏನು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ 8ರಾಗಿ ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೋಲಿಗೆ ಅವರು ಪಣ ತೊಟ್ಟಿದ್ರು, ಮನೆ ಮನೆಗೆ ಭೇಟಿ ನೀಡಿದ್ರು, ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಹೀಗಾಗಿ ಇಂತಹ ಸಂಘಟನೆಯನ್ನು ನಿಷೇಧ ಹೇರಲಿಕ್ಕೆ ನೀವು ಯಾಕೆ ಬೆಂಬಲಿಸ್ತೀರಾ ಅಥವಾ ಒಂದ್ ವೇಳೆ ಬಂದಿದ್ದಲ್ಲಿ ನೀವು ಅವ್ರ ಸಪೋರ್ಟ್ ಕೊಡಬೇಕು ಅಂತ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಪಕ್ಷ ಮತ್ತು ಸರ್ಕಾರ ಪ್ರಿಯಾಂಕ ಖರ್ಗೆ ಅವರಿಗೆ ಧ್ವನಿಯಾಗಿ ನಿಲ್ಬೇಕು ಮತ್ತು ಇದುವರೆಗೆ ಡಿಕೆ ಶಿವಕುಮಾರ್ ಆಗ್ಲಿ
ಬೇರೆ ಯಾವುದೇ ಸಚಿವರುಗಳು ಈ ಒಂದು RSS ವಿಚಾರದಲ್ಲಿ ಯಾರು ಸಹ ಧ್ವನಿಯನ್ನ ಎತ್ತಿಲ್ಲ. ಕೇವಲ ಏಕ ವ್ಯಕ್ತಿಯಾಗಿ ಪ್ರಿಯಾಂಕ ಖರ್ಗೆ ಮಾತನಾಡ್ತಾರೆ. ಅದನ್ನ ಬಿಟ್ಟು ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮಾತನಾಡಿದ್ದಾರೆ. ಇದುವರೆಗೆ DCM DK ಶಿವಕುಮಾರ್ ಆ ಒಂದು ವಿಷಯದ ಎಲ್ಲೂ ಸಹ ಚಕಾರ ಎತ್ತಿಲ್ಲ. ಮಾಧ್ಯಮಗಳು ಹಲವಾರು ಪ್ರಶ್ನೆ ಕೇಳಿದ್ರು ಸಹ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೆಲ್ಲ ಗಮನಿಸಿ DCM ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಸರ್ಕಾರ ಪ್ರಿಯಾಂಕ ಖರ್ಗೆ ಅವರ ಒಂದು ಏನು ವಿಚಾರ ಇದೆ ಆ ವಿಚಾರಧಾರೆಯನ್ನ ಬೆಂಬಲಿಸಿ ನೀವು RSS ನೇರವಾಗಿ RSS ಅಂತ ನಾವು ಹೇಳ್ತಾ ಇಲ್ಲ, ನೋಂದಾಯಿತವಲ್ಲದ ಸಂಘಟನೆಗಳು ಮತ್ತು ಕಾನೂನು ಬಾಹಿರವಾಗಿ ಯಾವುದೇ ಸಂಘಟನೆಗಳು ಅನುಮತಿಯನ್ನ ಪಡೆದೇ ಮಾಡಕೂಡುದು, ಅದು ಕಾನೂನಾತ್ಮಕವೂ ಸಲ್ಲದು ಮತ್ತು ಕಾನೂನು ಸುವ್ಯವಸ್ಥೆಗೂ ಸಹ ಭಂಗ ತರುವಂತ ವಿಚಾರ ಅಂತ ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೇವೆ ಹೊರತು ಇದರಲ್ಲಿ ಯಾರನ್ನೂ ಸಹ ಟಾರ್ಗೆಟ್ ಮಾಡಿ ನೀವು ಆದೇಶನ ಹೊರಡಿಸಿಲ್ಲ, ಟಾರ್ಗೆಟ್ ಮಾಡಿ ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಅನ್ನೋದನ್ನ ಮನವರಿಕೆ ಮಾಡುವ ಮೂಲಕ ತನ್ನ ಪುತ್ರ ಅಥವಾ ತಮ್ಮ ಒಂದು ಮಗ ಪ್ರಿಯಾಂಕ ಖರ್ಗೆ ರಕ್ಷಣೆ ನಿಲ್ಲಬೇಕು. ಆ ಮೂಲಕ DCM DK ಶಿವಕುಮಾರ್ ಅವರು ಪ್ರಿಯಾಂಕ ಖರ್ಗೆ ಅವರ ವಿಚಾರಧಾರೆಗಳನ್ನ ಸಹಮತಿ ವ್ಯಕ್ತಪಡಿಸಬೇಕು ಅನ್ನೋ ರೀತಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ನಡೀತಿರುವ ಬೆಳವಣಿಗೆಗಳು, ಬೇರೆ ಬೇರೆ ಆರೋಪ ಪ್ರಕರಣಗಳ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಹಿತಿಯನ್ನು ಪಡೆಯುವಂತ ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಇರಾದೆಯನ್ನು ವ್ಯಕ್ತಪಡಿಸಿ ಮೊನ್ನೆ ಸಭೆಯನ್ನು ನಡೆಸಿದ್ರು. ಸಭೆ ಆದ ನಂತರ ಮುಖ್ಯಮಂತ್ರಿಗಳಾಗಲಿ ಯಾರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿಲ್ಲ, DCM ಅವರು ಭೇಟಿ ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲಾ ವಿಷಯಗಳನ್ನು ಸಹ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ DCM ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು DCM ಗಿಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ದಿವೇಶ್ ರಾಜಪ್ಪ, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ನಮಸ್ತೆ ಸದಾ ವತ್ಸಲೆ ಅನ್ನೋರಿದ್ದಾರೆ, ಬಿಜೆಪಿಯಿಂದ ನಮಗೆ ಆಫರ್ ಇತ್ತು ಅನ್ನೋರು ಇರೋದ್ರಿಂದಾಗಿ ಮೊದಲಿಂದಾಗಿ ಕಾಂಗ್ರೆಸ್ನ ಕಂಟ್ರೋಲಿಗೆ ತಗೋಬೇಕಾಗಿದೆ. ಇದ್ರ ಬಗ್ಗೆ ಏನಂತೀರಿ? ದಿವೇಶ್, ಇದು DCM DK ಶಿವಕುಮಾರ್ ಅವರು ಏನು ಕೆಲವೊಂದು ಸಂದರ್ಭದಲ್ಲಿ ಕೌಂಟರ್ ಕೊಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ವಿಧಾನಸೌಧದಲ್ಲಿ ಮತ್ತು ಒಂದ್ ರೀತಿ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಏನಾರೋ ಬದಲಾವಣೆ ಆಗಬಹುದು ಅಂತ ಸಂದರ್ಭದಲ್ಲಿ ಎಲ್ಲರೂ ಸಹ ನನಗೆ ಬೆಂಬಲ ಸಿಗಬೇಕು, ಬಿಜೆಪಿ ಇರ್ಬೋದು ಅಥವಾ ಬೇರೆ ಯಾವುದೇ ಪಕ್ಷ ಇರ್ಬೋದು, ಬೆಂಬಲ ಸಿಗಬಹುದು ಅಂತ ಒಂದು ಲೆಕ್ಕಾಚಾರವನ್ನ DCM ಅವರು ಇಟ್ಕೊಂಡಿದ್ದಾರೆ ಅಂತಂದು ಹಲವಾರು ದಿನಗಳಿಂದ ಚರ್ಚಿತ ವಿಷಯ. ಅದು ಕಾಂಗ್ರೆಸ್ನಲ್ಲೂ ಇದೆ. ವಿಚಿತ್ರ ಅಂತಂದ್ರೆ ಕುಂಭಮೇಳಕ್ಕೆ ಕಾಂಗ್ರೆಸ್ನ ಯಾವ ನಾಯಕರು ಹೋಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಂಡಿಸಿದ್ರು ಸಹ, DCM ಅವರು ಹೋಗಿದ್ರು. ಅದಾದ ನಂತರ ಏನು ಶಿವರಾಜ್ ಅಮಿತ್ ಶಾ ಜೊತೆಗೆ DCM ಅವರು ವೇದಿಕೆ ಹಂಚಿಕೊಂಡಿದ್ರು. ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲೂ ಸಹ DCM ಅವರು ಪರೋಕ್ಷವಾಗಿ ಬಿಜೆಪಿಯ ಅಥವಾ ಏನು ಹಿಂದುತ್ವದ ಅಜೆಂಡಾವನ್ನ ಬೆಂಬಲಿಸುವ ಮೂಲಕ ಮತ್ತು ಅವರ ವೈಯಕ್ತಿಕವಾಗಿ ದೇವರು ದೈವವನ್ನು ನಂಬುವಂತ ಮತ್ತು ಹಿಂದುತ್ವವನ್ನು ಪಾಲಿಸುವಂತ ಪ್ರವೃತ್ತಿಯನ್ನ ಹೊಂದಿದ್ದೇನೆ. ಹಾಗಾಗಿ ಪಕ್ಷ ಮತ್ತು ವೈಯಕ್ತಿಕವಾಗಿ ಒಂದು ಭಿನ್ನತೆ ಇದೆ ಅಂತ ಅನ್ನೋದನ್ನ ನಿರಂತರವಾಗಿ ಹೇಳ್ಕೊಂಡು, ಹಾಗಾಗಿ ಎಲ್ಲೋ ಒಂದ್ ಕಡೆ DCM ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಂ ಏನು ಹೇಳಿಕೆಯನ್ನ ಕೊಟ್ಟಿದ್ದು, ಆ ಒಂದು ಹೇಳಿಕೆ ಕೊಟ್ಟಿದ್ದು ನಂತರ ಹೇಳಿಕೆಯನ್ನ ಕೊಟ್ಟ ನಂತರ ಆದಂತ ಬೆಳವಣಿಗೆಗಳು ಮತ್ತೆ ಈಗ ನಡೀತಿರುವಂತ ಬೆಳವಣಿಗೆಗಳು ಎಲ್ಲೊಂದ್ ಕಡೆ ಸಾಮ್ಯತೆ ಇದೆ. ಮತ್ತೆ DCM DK ಶಿವಕುಮಾರ್ ಅವರು ಈ ಒಂದು ವಿಚಾರಧಾರೆಯಿಂದ RSS ನಿರ್ಬಂಧ ಹೇರುವಂತ ವಿಚಾರಧಾರೆಯಿಂದ ಅಂತರವನ್ನ ಕಾಯ್ದುಕೊಂಡಿರೋದು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆ ಪ್ರಿಯಾಂಕ ಖರ್ಗೆ ಇಲ್ಲೊಂದ್ ಕಡೆ ಮುಜುಗರ ತರಿಸಿದೆ. CM ಅವ್ರಿಗೂ ಸಹ ಈ ಒಂದು ವಿಷಯ ಮುಜುಗರ ತರಿಸಿದೆ. ಹಾಗಾಗಿ ಪರೋಕ್ಷವಾಗಿ DCM ಅವ್ರಿಗೂ ಸಹ ಈ ಒಂದು ಸಂದೇಶನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.